ವಿಧಾನಸಭೆಗೆ ಅಣ್ಣಾಮಲೈ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನ್ನ ಕೊಟ್ಟಿಲ್ಲ, ನಿರಾಕರಿಸಿದೆ. ಟಿಕೆಟ್ ಕೈ ತಪ್ಪಿದ್ರೂ ಕೂಡ ಅಣ್ಣಾಮಲೈ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬಿಜೆಪಿ ಟಿಕೆಟ್ ತಪ್ಪಿದ್ರೂ ಪ್ರಚಾರವನ್ನ ಮುಂದುವರಿಸಿದ್ದಾರೆ ಅಣ್ಣಾಮಲೈ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಕೇರಳದಲ್ಲಿ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಅಣ್ಣಾಮಲೈ ರೋಡ್ ಶೋ ನಡೆಸಿದ್ರು. ಬಿಜೆಪಿ ಅಭ್ಯರ್ಥಿ ಸುರೇಂದ್ರನ್ ಪರ ಅಣ್ಣಾಮಲೈ ಅವರಿಂದ ರೋಡ್ ಶೋ. ಈ ರೋಡ್ ಶೋನಲ್ಲಿ ರಾಜ್ಯದ ಬಿಜೆಪಿ ಶಾಸಕರುಗಳು ಭಾಗಿಯಾಗಿದ್ರು. ಡಾಕ್ಟರ್ ಭರತ್ ಶೆಟ್ಟಿ, ಭಾಗೀರಥಿ ಮುರಳಯ್ಯ, ಎಂಎಲ್ಸಿ ಕಿಶೋರ್ ಪುತ್ತೂರು ಭಾಗಿಯಾಗಿದ್ರು. ಗಡಿನಾಡ ಕನ್ನಡಿಗರ ಬಳಿ ಕನ್ನಡದಲ್ಲಿ ಅಣ್ಣಾಮಲೈ ಮತಯಾಚನೆ ಮಾಡಿದ್ದು ವಿಶೇಷ. ಬಿಜೆಪಿಗೆ ಒಮ್ಮೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು ಮತದಾರರಲ್ಲಿ. ಬಿಜೆಪಿ ಗೆಲ್ಲಿಸುವ ಮೂಲಕ ಅಭಿವೃದ್ಧಿಗೆ ಮತ ನೀಡಿ ಅಂತ ಅಣ್ಣಾಮಲೈ ಕನ್ನಡದಲ್ಲಿಯೇ ಮಾತನಾಡಿದ್ರು. ಕೇರಳ ಚುನಾವಣೆಯ ಕಣದಲ್ಲಿ ಪ್ರಚಾರಕ್ಕಾಗಿ ಅಣ್ಣಾಮಲೈ ಅವರು ಆಗಮಿಸಿದ್ದಾರೆ. ಅಣ್ಣಾಮಲೈ ಅವರ ಜೊತೆ ಮಾತಾಡ್ತೀನಿ. ಸರ್, ಈಗ ಹೇಗಿದೆ ಸರ್ ಚುನಾವಣೆ, ಕೇರಳ ಚುನಾವಣೆ ಕ್ಯಾಂಪೇನಲ್ಲಿ? ಸರ್, ಕೇರಳದಲ್ಲಿ ಈ ಬಾರಿ ಸ್ವಲ್ಪ ಬಿಜೆಪಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ ತುಂಬ ಕಡೆ ನಾನು ನೋಡ್ತಾ ಇದ್ದೀನಿ ಸರ್. ನಾನು ತಿರುಶೂರು ಹೋಗಿದ್ದೀನಿ, ಅಲ್ಲಿ ನಾಟಿಕಾ ಕಾನ್ಸ್ಟಿಟ್ಯೂನ್ಸಿ ತಿರುಶೂರು ಚೆನ್ನಾಗಿದೆ, ಪಾಲಕ್ಕಾಡು ಚೆನ್ನಾಗಿದೆ, ತಿರುವನಂತಪುರಂ ಚೆನ್ನಾಗಿದೆ, ತುಂಬ ಕಾನ್ಸ್ಟಿಟ್ಯೂನ್ಸಿ. ನಮ್ಮ ಮಿನಿಸ್ಟರ್ ಆಫ್ ಸ್ಟೇಟ್, ಹಳೆಯ ಮಿನಿಸ್ಟರ್ ಆಫ್ ಸ್ಟೇಟ್ ಮುರಳೀಧರನ್ ಜಿ, ಕಲಕುಟ ಎಲ್ಲ ಚೆನ್ನಾಗಿದೆ ಸರ್. ವೆರಿ ಇಂಪಾರ್ಟೆಂಟು ಮಂಜೇಶ್ವರ್ ಕಾನ್ಸ್ಟಿಟ್ಯೂನ್ಸಿ. 2016ನಲ್ಲಿ 89 ವೋಟ್ಸ್ನಲ್ಲಿ ನಾವು ಸೋಲಿದ್ದೀವಿ. ಇಲ್ಲಿ ಸುರೇಂದ್ರನ್ ಅವರು ಭಾಳ ಒಳ್ಳೆಯ ಒಂದು ಕ್ಯಾಂಡಿಡೇಟ್, ಸೂಪರ್ ಲೀಡರ್. ಈ ಬಾರಿ ಅವ್ರು ಗೆದ್ಕೊಂಡು ಬರ್ತಾರೆ, ನಮಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಸರ್. ಯಾವುದೇ ಕಾಂಟ್ರವರ್ಸಿ ಇಲ್ಲ, ನೀವು ಇಲ್ಲಿಗೆ ಬಂದಿದ್ದೀರಾ, ಆದರೆ ಒಂದು ಗೊಂದಲ ಇತ್ತು, ಬಿಜೆಪಿ ಜೊತೆ ಅಣ್ಣಾಮಲೈ ಅವರು ಮುನಿಸ್ಕೊಂಡಿದ್ದಾರೆ ಅಂತ. ಏನು ಅದೆಲ್ಲ ಏನಿಲ್ಲ ಸರ್. ಈ ಟೈಮ್ ಬಂದು ನಾವು ಪ್ರಚಾರ ಮಾಡಲಿಕ್ಕೆ ಪಾರ್ಟಿ ಆದೇಶ ಮಾಡಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದೀವಿ. ತಮಿಳ್ನಾಡಲ್ಲಿ ನೀವೇನೋ ಪೊಲಿಟಿಕೆ ಅದು ಪ್ರಚಾರ ಮಾಡ್ತಾ ಇದ್ದೀವಿ ಸರ್. ನಾಳೆ ಇರೋದು ತಮಿಳ್ನಾಡು ಶುರು ಮಾಡ್ತಾರೆ. ತಮಿಳ್ನಾಡು ಶುರು ಮತ್ತೆ ಚುನಾವಣೆಗೆ ಯಾಕೆ ಸರ್ ನಿಮ್ಮ ಹೆಸರು ಇದಾಗಿಲ್ಲ? ನೀವೇ ಬಿಟ್ಟಿದ್ದೀರಾ ಅಥವಾ ಹೈಕಮಾಂಡ್ ನಿಮ್ಮನ್ನ? 27 ಸೀಟ್ನಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ಬಿಜೆಪಿ. 27 ಸೀಟ್ ಕ್ಯಾಂಡಿಡೇಟ್ ಇದ್ದಾರೆ. ಪಾರ್ಟಿ ಒಂದೊಂದು ಎಲೆಕ್ಷನ್ಗೂ ಒಬ್ಬೊಬ್ಬರಿಗೆ ಜವಾಬ್ದಾರಿ ಕೊಡ್ತಾರೆ. ಈ ಸಾರಿ ನಮ್ಮ ಜವಾಬ್ದಾರಿ ಕ್ಯಾಂಪೈನ್ ಮಾಡಬೇಕು, ಎಲ್ಲ ಕ್ಯಾಂಡಿಡೇಟ್ಗೂ ಸಪೋರ್ಟ್ ಮಾಡಬೇಕು. ಸೊ ನಾಳೆ ಪಾರ್ಟಿ ಏನು ಹೇಳ್ತಾರೆ ಇದು ಮಾಡೋಣ. ನಾ ಹೇಳೋಣ, ಪಾರ್ಟಿ ಆದೇಶನ, ಪಾರ್ಟಿ ಏನು ಹೇಳ್ತಾರೆ ನಾವು ಹೇಳ್ತೀವಿ. ಪಾರ್ಟಿ ಪ್ರಚಾರ ಮಾಡ್ಲಿಕ್ಕೆ ಹೇಳಿದ್ದಾರೆ, ಮಾಡ್ತೀವಿ. ನಾಳೆ ಕಂಟೆಸ್ಟ್ ಮಾಡಿ ಹೇಳ್ತಾರೆ, ಮಾಡ್ತೀವಿ. ಪರ್ಸನಲ್ ರೀಸನ್ ಇಂದ ಸ್ಪರ್ಧೆ ಮಾಡ್ತಾ ಇಲ್ಲ, ಅದೆಲ್ಲ ಏನಿಲ್ಲ. ಥ್ಯಾಂಕ್ ಯು ಅಣ್ಣ. ಎಸ್, ಇದಿಷ್ಟು ಅಣ್ಣಾಮಲೈ ಅವರು. ಮತ್ತು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಜೇಶ್ವರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.